ಹೌದು. ಈಗ ನೀವು ಮೊದಲು ಹೇಳ್ತೀವಿ ನಾವು ಅವ್ರನ್ನ ಇಲೆಕ್ಟ್ ಮಾಡ್ಯಾರ ತಗೋತೀವಿ, ಇಲ್ಲಾಂದ್ರೆ ನಾಮಿನೇಟಿ ಮುಖಾಂತರ ತಗೊಂಬತ್ತೀವಿ. ನಾವು ಹಾಲು ಮತ್ತು ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತೊಳಗೆ ನಾವು ಹೊಳ್ಳೋದಿಲ್ಲ, ಆ ಮಾತಿಗೆ ಬದ್ದಿದ್ವಿ. ಅವರೊಬ್ಬರು ಆಡಳಿತ ಮಂಡಳಿ ನಮ್ಮಲ್ಲಿ ಇರ್ತಾರೆ ಅವರು. ಅಲ್ಲ, ಈಗ ಇಡೀ ಜಿಲ್ಲಾದ ಎಲ್ಲ ಜನ ಕೇಳತ್ತಾರೆ. ಇಡೀ ಜಿಲ್ಲಾದಿಂದ ಎಲ್ಲ ಹಾಲು ಮತ್ತು ಸಮಾಜ ಅದ್ರೊಳಗೆ ಯಾರಂದ್ರೆ ಮಾಡಿದ್ರೆ ಬ್ಯಾಂಕಿಗೆ ಅನುಕೂಲ ಆಗ್ತೈತಿ, ಸಮಾಜಕ್ಕೆ ಅನುಕೂಲ ಆಗ್ತೈತೆ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ. ಇಲ್ಲ, ಮೊದಲಿಂದ ಅವರು ಲಕ್ಷ್ಮಣ್ ಸವದಿ ಅವರು ಸುಮಾರು ಒಂದು 15 ವರ್ಷ ಡೈರೆಕ್ಟರ್ ಆಗಿದ್ರು ಅವ್ರು. ಅಂದ್ರೆ ಮೊದಲು ಅವ್ರ ಹತ್ರ ನಡು ಒಂದು 15-20 ಅವಧಿ ಲಕ್ಷ್ಮಣ್ ಚಿಂಗ್ಳಿ ಅವ್ರು ಹೋದ್ರು. ಅದರ ನಂತರ ರಾಹುಲ್ ಜಾರಕಿಹೊಳಿ ಅವರು ಹೋದ್ರು. ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಸವದಿ ಅವರ ಬೆಳಗಾವಿಯಿಂದ ಪ್ರತಿನಿಧಿಯಾಗಿ ಅಪೇಕ್ಷೆ ಬಂದಿತ್ತು. ಈ ಸಲ ನಾವು ರಾಹುಲ್ ಜಾರಕಿಹೊಳಿ ಕಳಿಸಿದ್ವಿ. ಹೊಸ ಅಧ್ಯಕ್ಷರಾದ ಮೇಲೆ ಡಿಪಾಸಿಟ್ ಏನಾದರೂ ಹೆಚ್ಚಾಗಿದೆ? ಹೆಚ್ಚಾಗ್ತದೆ, ದಿವಸ ಸ್ವಲ್ಪ ಹೆಚ್ಚಾಗ್ತದೆ. ಹೀಗಾಗಿ ಹೋದ ವರ್ಷ ಇವತ್ತಿನ ದಿವಸ ಕಂಪೇರ್ ಮಾಡಿ ಒಂದು 100 ಕೋಟಿ ಹೆಚ್ಚಾಗಿದೆ. ಡಿಪಾಸಿಟ್ ಏನಿಲ್ಲ ರೀ, ಸುಮ್ಮನೆ ಕೆಡ್ಸತ್ತಿದ್ರು. ಈ ಟೈಮ್ದಾಗ ಅದು ಅಕ್ಟೋಬರ್ ತನಕ ಡಿಪಾಸಿಟ್ ವಿಡ್ರಾ ಆಗ್ತಿರ್ತೈತ್ರಿ. ಮತ್ತು ಶುಗರ್ ಫ್ಯಾಕ್ಟ್ರಿ ಸ್ಟಾಕ್ ವಾಪಸ್ ಬರ್ತಿರ್ತೈತಿ. ಸೊ ಅವಾಗೆಲ್ಲ ರೂಟೀನ್ ಇರ್ತೈತೆ. ಅದು ರೈತರ ಸಲಹೆ ಕೊಟ್ಟರು ಸರ್, ಕಬ್ಬಿನ ಬಾಕಿ ಬಿಲ್ BKPS ಮೂಲಕ ಹಾಕಿದ್ರೆ ಬ್ಯಾಂಕ್ಗೂ ಅನುಕೂಲ ಆಗೈತೆ, ಆಮೇಲೆ ರೈತರಿಗೂ ಅನುಕೂಲ ಆಗೈತೆ. ಅಲ್ಲ, ಅದನ್ನು ಸಕ್ಕರೆ ಕಾರ್ಖಾನೆಯವ್ರು ಹಾಕಬೇಕಾದ್ರೆ ನಮ್ಮ ಕಡೆ ಇರಂಗಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಬೋದು ಸರ್, ಬಟ್ ಅವ್ರು ಸಕ್ಕರೆ ಕಾರ್ಖಾನೆ ಎಲ್ಲೆಲ್ಲಿ ಡಿಮಾಂಡ್ ಅದ ಅವರು ರೈತರು ಎಲ್ಲಿ ಹಾಕಂತಾರೆ ಅಲ್ಲಿ ಹಾಕ್ತಾರೆ. ಎಲ್ಲ ಶುಗರ್ ಫ್ಯಾಕ್ಟರಿ ನಿಮ್ ಕಡೆ ಲೋನ್ ತಗೊಂಡೇ ಇರ್ತಾರ. ಲೋನ್ ತರಬೇಡ್ರಿ, ಎಲ್ಲರ ಕಡೆ ತಗೊಂಡಾರ ಅವ್ರಿಗೆ. ಎಲ್ಲ ಕ್ರೆಡಿಟ್ ಸೊಸೈಟಿ ಅಲ್ಲ, ಇಡೀ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಕಡೆನೂ ತಗೊಂಡಾರ ಅವ್ರು. ಮತ್ತೆ ಏನಾಗ್ತದೆ ರೀ, ಅವರು ಹೇಳಿದ್ದು ಅನ್ನೋದಕ್ಕಿಂತ ರೈತರದಲ್ಲಿ ರಿಕ್ವೆಸ್ಟ್ ಕೊಡ್ತಿರ್ತಾರೆ. ನಮ್ಗೆ ಮೊದ್ಲು ಕಬ್ಬು ಏನು ಕಳಿಸ್ತಾರಲ್ಲ, ಅವಾಗ ನಮ್ಗೆ ಈ ಬ್ಯಾಂಕಿಗೆ ಕೊಡ್ರಿ, ಈ ಸೊಸೈಟಿ ಕೊಡ್ರಿ, ಅಲ್ಲೇ ಹಾಕೊಂಡ್ ಬರ್ತಾರಲ್ಲ ಅವ್ರಿಗೆ ಹಾಕ್ತೀವಿ. ಇಲ್ಲ, ನೀವು ಲೋನ್ ಕೊಡೋ ಮುಂದೆ ನಮ್ಮ BKPS ಇಂದಲೇ ಬಿಲ್ ಪಾವತಿ ಮಾಡ್ಬೇಕಂತ ಕಂಡೀಷನ್ ಹಾಕಿರಿ ಕೊಡ್ತಾರೆ ಅವರು. ಅಲ್ಲ, ಈಗ ಅವ್ರ ಸಲಹೆ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಅವ್ರು ಹೇಳಿದ ಟರ್ನೋವರ್ ಜಾಸ್ತಿ ಆಗ್ತಿದೆ, ಅನುಕೂಲ ಆಗ್ತೈತೆ, ಪ್ರಯತ್ನ ಮಾಡೋಣ. ಯಾಕಂದ್ರೆ ಸ್ವಲ್ಪ ಎಲ್ಲ ವಿಶ್ವಾಸವನ್ನು ಮಾಡಿ ರಾಹುಲ್ ಜಾರಕಿಹೊಳಿ ಅವರು ಅಪೆಕ್ಸ್ ಬ್ಯಾಂಕಿಂಗ್ ಕಳಿಸೋದ್ರಿಂದ ಎಷ್ಟು ಅನುಕೂಲಗಳಾಗಲಿದೆ. ಅಲ್ಲ, DCC ಬ್ಯಾಂಕಿಗೆ ಎಷ್ಟು ಅನುಕೂಲ ಮಾಡ್ಕೋತೀರಿ. ಅದಕ್ಕೆ ಅವ್ರಿಗೆ ಹೇಳಿದ್ವಿ, ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡಿರಿ, ಪ್ರತಿ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಬಂದ್ರೆ ಅಲ್ಲಿ ಎಷ್ಟು ಆಕ್ಟಿವ್ ಆಗಿ ಇವ್ರು ಕೆಲಸ ಮಾಡ್ತಾರಲ್ಲ, DCC ಬ್ಯಾಂಕಿಗೆ ಅಷ್ಟೇ ಭಾಳ ಅನುಕೂಲ ಆಗ್ತೈತ್ರಿ ಕೆಲವೊಂದು ವಿಚಾರದಾಗ. ಮತ್ತೊಂದು ಬಟ್ ಎಲ್ಲ ಒಳ್ಳೆ ದೃಷ್ಟಿಯಿಂದ ನೋಡ್ರಿ, ಈಗ ಅಧ್ಯಕ್ಷರು ಸ್ಕೀಮ್ಸ್ ಎಲ್ಲ ಸರ್ಕಾರ ಸ್ಕೀಮ್ಗಳು ಬರೋದಿಲ್ಲ ಥ್ರೂ ಅಪೆಕ್ಸ್ ಬ್ಯಾಂಕು. ಇವರೆಲ್ಲ ಸ್ವಲ್ಪ ನಿಂತು ಜವಾಬ್ದಾರಿ ಮಾಡಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ. ಅದಕ್ಕೆ ನಾ ಏನಿಲ್ಲ, ಒಳ್ಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೆಕ್ಷ ಬೆಸ್ಟ್ ಒಂದು ಟೀಮ್ ಆಗೈತ್ರಿ. ನಾ ಏನಿಲ್ಲ 5 ವರ್ಷದೊಳಗೆ ಅನ್ನಸಾಬ್ ಜೊಲ್ಲೆಯವ್ರ ನೇತೃತ್ವದಾಗ ಹೆಚ್ಚಿನ ಅಂದ್ರೆ ಬ್ಯಾಂಕಿನ ಲಾಭ ಮಾಡ್ಕೊಂಡು 10 ವರ್ಷ ಅವ್ರು 5 ವರ್ಷದೊಳಗೆ ಮಾಡೋಣ ಅಂದ್ರೆ ನಂಬರ್ 1 ನಮ್ಮ ಬ್ಯಾಂಕಿನ. ಅದಕ್ಕೆ ಎಲ್ಲ ಕೂಡಿ ಮಾಡ್ತೀವಿ. ಆದಷ್ಟು ಬೇಗನೆ ನಾವೆಲ್ಲರೂ ಕೂಡಿ ಶತಮಾನೋತ್ಸವ ಮಾಡಬೇಕಾಗೈತಿ. ಅದನ್ನೆಲ್ಲ ಚರ್ಚೆ ಮಾಡಿ ಅದನ್ನು ಆದಷ್ಟು ಬೇಗನೆ ಮಾಡ್ತಾರೆ. ರಮೇಶ್ ಕತ್ತಿಯವರು ಬಾಲಚಂದ್ರ ಜಾರಕಿಹೊಳಿ ಅವರು ಮುಖಾಮುಖಿ ಆದರು ಅಲ್ಲಿ ನೋಡ್ರಿ, ಅದು ಆಗತ್ತಾರ ರೀ. ಈಗ ಘಟಪ್ರಭಾ ಪ್ರಹ್ಲಾದ್ ಜೋಶಿ ಅವರು ಸೆಂಟ್ರಲ್ ಮಿನಿಸ್ಟರ್ ಬಂದಿರಿ, ಅಲ್ಲಿ ಕಾರ್ಯಕ್ರಮ ಇತ್ತದು, ಎಲ್ಲರನ್ನೂ ಕರೆದಿದ್ರು. ಅದು ಅನ್ಕೂಲೆ ಈಗ ಮತ್ತೆ ಈಗ ಕೂಡಬೇಕಾಗ್ತೈತಿ. ಫಂಕ್ಷನ್ ಇದ್ರೆ ಕುರ್ಚಿ ಎತ್ಕೊಂಡು ಹೋಗುದ್ರಿ. ಈಗ ಪ್ರತಿಯೊಂದು ಊರಾಗೂ ಸೊಸೈಟಿ ಆಗ್ಬೇಕನ್ನುವಂಥದ್ದು ಒಂದು ಆಸೆ ಇರ್ತೈತೆ ರೈತರು. ಪ್ರತಿಯೊಂದು ಊರಾಗ ಸೊಸೈಟಿ ಇಲ್ಲ. ಸೊಸೈಟಿಗಳ ಸಂಖ್ಯೆಯನ್ನು ತಾವೇನಾದ್ರೂ ಹೆಚ್ಚು ಮಾಡ್ತಾರೆ ನಿಮ್ಮ ಅವಧಿಯಲ್ಲಿ? ಸೊಸೈಟಿ ಮಾಡೋರು ನಾವು ಸೊಸೈಟಿ ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ಅಷ್ಟೇ ನಮ್ಮ ಕೆಲಸ. ಸೊಸೈಟಿ ಮಾಡೋದು ಅದು ಸರ್ಕಾರ, ಅವ್ರ ಸಂಬಂಧ, ಊರ ಸಂಬಂಧ, ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ. ಸರಿಗ ಒಂದು ಸೊಸೈಟಿ ನಾವು ಮಾಡೋದಿಲ್ಲ, ಇಲ್ಲ, ನಮ್ಗೆ ಅಧಿಕಾರ ಇಲ್ಲ ಅದು ಮಾಡಿದ್ರೆ. ಹೊಸ ಸದಸ್ಯರನ್ನು ಆಗ್ಬೇಕು, ಸೊಸೈಟಿ ಸದಸ್ಯರ ಸಂಖ್ಯೆ ಹೆಚ್ಚಾಗ್ಬೇಕು. ಅದೇ ಹೇಳಾಗ ಹೊಸದು ರಿಜಿಸ್ಟ್ರೇಷನ್ ಮಾಡೋದು ಸರ್ಕಾರಕ್ಕೆ ಬಿಟ್ಟಿದ ವಿಷಯ. ಅದು ಅವ್ರು ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ನಮ್ಮ ಕೆಲಸ. ಸರ್, ಬೆಳಗಾವಿ ಜಿಲ್ಲಾ ವಿಭಜನೆ ಬಗ್ಗೆ ಮೊನ್ನೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತೇಳಿ ನಾನು ಹೇಳಿದೆ. ಮೊದಲು ಆಯೋಗ ಏನು ರಚನೆ ಮಾಡಿದ್ರಲ್ಲ ಗೌರ್ಮೆಂಟ್, ಅದ್ರ ಪ್ರಕಾರ ರಿಕಮೆಂಡ್ ಆಗಿದ್ದು 2, ಒಂದು ಚಿಕ್ಕೋಡಿ, ಒಂದು ಗೋಕಾಕ್.